ಬಹುಶಃ ಶರವಣವ್ರಿಗೆ ಕೊಡ್ತಿರೋ ಉತ್ತರದಲ್ಲಿ ಹೇಳಿದ್ರಿ, ಮತ್ತೆ ನಾವು ರೆಸ್ಟೋರ್ ಮಾಡ್ತೀವಲ್ಲ. ಜವರಾಯಗೌಡರಿಗೆ ಕೊಟ್ಟ ಪ್ರಶ್ನೆಗೆ ಉತ್ತರ ಕೊಡ್ತಾ ನಾವೆಲ್ಲವನ್ನೂ ದೇವರ ಹೆಸರಿಗೆ ಖಾತೆಗೆ ರೆಸ್ಟೋರ್ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ವಕ್ಫು ವಿಷಯಕ್ಕೆ ಚರ್ಚೆ ಆಗ್ಸಿದ ಸಂದರ್ಭದಲ್ಲಿ ಒನ್ಸ್ ಎ ವಕ್ಫ್ ಆಲ್ವೇಸ್ ವಕ್ಫ್ ಅಂತೇಳಿ ಹೇಳಿದರು. ಒನ್ಸ್ ಎ ಟೆಂಪಲ್ ಆಲ್ವೇಸ್ ಟೆಂಪಲ್ ಯಾಕೆ ಆಗಬಾರ್ದು? ಯಾಕೆ ಯಾರೋ ಪುಣ್ಯಾತ್ಮರು ದಾನ ಕೊಟ್ಟಿರೋ ಜಮೀನು, ಉಂಬಳಿ ಕೊಟ್ಟಿರೋ ಜಮೀನು. ಸಚಿವರು ಹೇಳಿ ಉತ್ತರ ಹೇಳಿ. ಸಭಾಧ್ಯಕ್ಷರೇ, ಈಗ ಇದಕ್ಕೆ ಸಂಬಂಧಪಟ್ಟಾಗೇ ಒಂದು ಮೀಟಿಂಗ್ ಇದೆ, 2:30 ಮೀಟಿಂಗ್ ಇದೆ. ಆಗ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಗಮನಕ್ಕೆ ತರ್ತೀನಿ ಈ ಪರಭಾರ ಬಗ್ಗೆ ಎಲ್ಲ ಹೇಳಿದಾರಲ್ಲ ಇದೊಂದು. ಆಮೇಲೆ ದೇವಸ್ಥಾನ ಜನರಲ್ಲಾಗಿ ದೇವಸ್ಥಾನಗಳ ಬಗ್ಗೆ ನಮ್ಮಲ್ಲಿ 34,000 ಚಿಲ್ಲರೆ ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳಿಗೆ ಒಟ್ಟು 36,000 ಎಕರೆ ಜಮೀನಿದೆ. ಅದರಲ್ಲಿ 2022ವರೆಗೂ ಕೂಡ ಬರೀ 3,500 ಎಕರೆ ಮಾತ್ರ ಇಂಡೀಕರಣ ಆಗಿತ್ತು. ಆಮೇಲೆ ಅದನ್ನು ಇದು ದೇವಸ್ಥಾನದ ಜಾಗನೇ ಸರ್ಕಾರಿ ಅಂತ ಇಟ್ಬಿಟ್ಟಿರುತ್ತೆ, ಕೋಡಿ ಆಗಿರೋದಿಲ್ಲ. 3-4 ಹೆಸರು ಒಂದೇ ಪಾಣಿನಲ್ಲಿ ಬರ್ತಾ ಇರುತ್ತೆ. ಇದನ್ನೆಲ್ಲ ಕೂಡ ಸುಮಾರು 1.25 ವರ್ಷ ಪ್ರಿನ್ಸಿಪಲ್ ಸೆಕ್ರೆಟರಿ ಅಷ್ಟು ಜಮೀನು ದೇವಸ್ಥಾನಗಳ ಹೆಸರಿಗೇ ಪಹಣಿ ಕೊಡಿಸಿದ್ದೀವಿ, ಇಂಡೀಕರಣ ಆಗಿದೆ. ಉಳಿದಿರ್ತಕ್ಕಂಥದ್ದು ಕೂಡ ಇನ್ನೂ 1 ವರ್ಷ ಆಗ್ಬೋದು. ಎಲ್ಲ 34,000 ದೇವಸ್ಥಾನಗಳದ್ದು ಆಸ್ತಿ ಎಷ್ಟಿದೆ ಅಷ್ಟು ಕೂಡ ದೇವಸ್ಥಾನಗಳ ಹೆಸರುಗಳಿಗೆ ಸೇರಿಸುವಂಥ ಕೆಲಸ, ಇಂಡೀಕರಣ ಮಾಡುವಂಥ ಕೆಲಸ ಮಾಡ್ತೀನಿ ಸಭಾಧ್ಯಕ್ಷ. ಮಾನ್ಯ ಸಭಾಪತಿಗಳೇ, ಒಂದು ಅದು ದಾನ ದೇವಸ್ಥಾನ ಸರ್ಕಾರದಿಂದ ದಯವಿಟ್ಟು ತಮ್ಮ ಇಲಾಖೆಯಿಂದ ಸೇರಿಸಿ ಸಮಿತಿಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಸರಿ ಹೇಳಿ. ಇಲಾಖೆಗೂ ರೆವಿನ್ಯೂ ಇಲಾಖೆಗೂ ಒಬ್ಬರ ಸೆಕ್ರೆಟರಿ. ಈಗ 2:30 ಮೀಟಿಂಗ್ ಇದೆ, ಅವ್ರ ಗಮನಕ್ಕೆ ತರ್ತೀನಿ. ಅಬ್ದುಲ್ ಜಬ್ಬಾರ್. ಮಾನ್ಯ ಅಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 673 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಲ್ಲಿ ಕೇಳುತ್ತೇನೆ. ಉತ್ತರಗಳನ್ನು ಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನಮ್ಮ BCM ಕಮಿಟಿಯಲ್ಲಿ ಸ್ವಲ್ಪ ಜನ ಶಾಸಕರು ಭಾಳ ಒಂದು ದೊಡ್ಡ ಕಂಪ್ಲೇಂಟ್ ಏನಪ್ಪ ಅಂದರೆ 821 ಪ್ರೌಢ ಶಾಲೆಗಳಿದ್ದಾವೆ. ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆ, ಕಿತ್ತೂರು ರಾಣಿ ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ ಶಾಲೆ, ನಾರಾಯಣ ಗುರು ಇತ್ಯಾದಿ ಇಂಥವು ಶಾಲೆಗಳಿದ್ದಾವೆ. ಅದು ಭಾಳ ರೂರಲ್ ಏರಿಯಾಸ್ನಲ್ಲೇ ಇರ್ತವೆ. ಅಲ್ಲಿ ಸಾರಿಗೆ ವ್ಯವಸ್ಥೆ ಇರೋಂಗಿಲ್ಲ ಅಂತ ಹೇಳಿದರೆ ಅದು ವಸತಿ ಶಾಲೆಯಲ್ಲಿ ಸಾರಿಗೆ ವ್ಯವಸ್ಥೆ ಏನು ಅವಶ್ಯಕತೆ ಇದೆ ಅಂತ ಸ್ವಲ್ಪ ಜನ ಕೇಳಿದರು. ಆದರೆ ಬರೋದು ಹೋಗೋದು, ಊರುಗಳಿಗೆ ಬರೋದು ಹೋಗೋದಿರ್ತದೆ. ಅದಕ್ಕೆ ಒಂದೊಂದು ಏರಿಯಾಗಳಲ್ಲಿ ಬಸ್ಗಳು ಭಾಳ ತೊಂದರೆ ಇದೆ ಅಂತ ಭಾಳ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ನಾನು ನಮ್ಮ ಜಿಲ್ಲೆಯಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಆನಗೋಡು ತಾಲೂಕಿನಲ್ಲಿ ಒಂದು ಪಕ್ಕದ ಊರಿಗೆ ಹೋಗಿದ್ದೆ. ಅಲ್ಲಿ 6ನೇ ಕ್ಲಾಸ್ ತನಕ ಸ್ಕೂಲ್ ನಡೀತಾ ಇದೆ, ಕನ್ನಡ ಮಾಧ್ಯಮ ಶಾಲೆ. ಅಲ್ಲಿಂದ 4-5 ಕಿಲೋಮೀಟ್ರ್ ತನಕ ಬೇರೆ 7ನೇ ತರಗತಿಗೆ ಹೋಗ್ಬೇಕಂದ್ರೆ 4-5 ಕಿಲೋಮೀಟ್ರ್ ಹೋಗಬೇಕು. ಅಲ್ಲೇನು ಬಸ್ ಸವಲತ್ತು ಬಸ್ ಇಲ್ಲಿದ್ದಕ್ಕೆ ಅಲ್ಲಿನ ಮಕ್ಕಳು ಅಲ್ಲೇ 6ಕ್ಕೆ ಡ್ರಾಪ್ ಆಗ್ತಿದ್ದಾರೆ ಅಂತ ಸುದ್ದಿ ಬಂತು. ಅದಕ್ಕೆ ನಾನು ಅಲ್ಲಿ ಟ್ರಾನ್ಸ್ಪೋರ್ಟ್ DC ಅವರಿಗೂ ಕೂಡ ಮಾತಾಡಿದ್ದೀನಿ. ಅದಕ್ಕೆ ಈ ಕ್ವಶನು ಆಗಿದ್ದೀನಿ. ದಯವಿಟ್ಟು, ಯಾಕಂದರೆ ಮಕ್ಕಳಿಗೆ ಹೋಗೋಕ್ಕೆ ಶಾಲೆಗಳಿಗೆ ನಾವು ಅವಕಾಶ ರೂರಲ್ ಏರಿಯಾಸ್ನವರಿಗೆ ಮಾಡಿಕೊಳ್ಳಿಲ್ಲ ಅಂದರೆ ನಾವು ಒಂದು ದೊಡ್ಡ ಇದು ಮಾಡ್ದಂಗೆ ಆಗುತ್ತೆ. ಯಾಕಂದರೆ ಅವರು ವಿದ್ಯಾಭ್ಯಾಸ ಕಲಿದ್ರೇ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಶಾಸಕರಲ್ಲಿ ಸಚಿವರು. ಈಗ ಹಿಂದೆಯೇ ಇದು ಪ್ರಶ್ನೆ ಬಂದಿತ್ತು. ಆದರೂ ಬೇರೆ ಬೇರೆ ಇಲಾಖೆಗಳಲ್ಲಿ ಸುಮಾರು 800ಕ್ಕಿಂತ ಹೆಚ್ಚು ವಸತಿ ಶಾಲೆಗಳಿದೆ. ಅದರಲ್ಲಿ ಮೊರಾರ್ಜಿ ಒಂದು 4-5 ಥರದ ಶಾಲೆಗಳಿದೆ. ವಾಜಪೇಯಿ ಅವರ ಹೆಸರಲ್ಲಿ, ಮೊರಾರ್ಜಿ ಹೆಸರಲ್ಲಿ ಎಲ್ಲ ಇದೆ. ಅದನ್ನೆಲ್ಲ ಡೀಟೇಲಾಗಿ ತರಿಸ್ಕೊಂಡೇ ಇದು ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ. ಸ್ಪೆಸಿಫಿಕ್ಕಾಗಿ ಎಲ್ಲಾದರೂ ಮಕ್ಕಳು ನಡೆಯೋ ಅಂಥದ್ದು ಏನಾದರೂ ಇದು ದೂರ ಇದ್ದರೆ ಸ್ಪೆಸಿಫಿಕ್ ಹೇಳಿದ್ರೆ ತಕ್ಷಣ ಹಾಕ್ಸ್ಕೊಡ್ತೀನಿ ಸಭಾಧ್ಯಕ್ಷರೇ. ಸರಿ, ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಸಭಾನಾಯಕರೇ. ಮಾರ್ಚ್ 2025 ಸಮೂಹ 3 ಲಿಖಿತ ಮೂಲಕ ಉತ್ತರಿಸುವ ಒಟ್ಟು 105 ಪ್ರಶ್ನೆಗಳ ಪೈಕಿ 34 ಪ್ರಶ್ನೆಗಳಿಗೆ ಉತ್ತರಗಳನ್ನು ಸದನದಲ್ಲಿ ಮಂಡಿಸಿದ್ದೇನೆ. ಮಾನ್ಯ ಶಾಸಕರುಗಳಾದ ಶ್ರೀ ಕುಶಾಲಪ್ಪ MP ಅವರು 4-3-2025 ಹಾಗೂ ಶ್ರೀ ಶಾಂತಾರಾಮ್ ಬುಡ್ನೆ ಸಿದ್ದಿ ಅವರು 12-3-2025 ಹಾಗೂ ಶ್ರೀ DS ಅರುಣ್ ದಿನಾಂಕ 13-3-2025 ಹಾಗೂ ಶ್ರೀ ಕೇಶವ ಪ್ರಸಾದ್ S ಹಾಗೂ ಶ್ರೀ N ರವಿಕುಮಾರ್ ಅವರುಗಳು ದಿನಾಂಕ 14-3-2001 ಹಾಗೂ ಶ್ರೀ ಶಶಿಲ್ ನಮೋಶಿ ಅವರು ದಿನಾಂಕ 17-3-2025 ಹಾಗೂ KS ನವೀನ್, ಶ್ರೀ ಶಾಂತಾರಾಮ್ ಬುಡ್ನಿ ಹಾಗೂ ಶರವಣ TA ಅವರು ದಿನಾಂಕ 18-3-2025
ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿತ ಸೂಚನೆಗಳು ಸಂಬಂಧಿಸಿದ ಉತ್ತರಗಳನ್ನು ಸದನದಲ್ಲಿ ಮಂಡಿಸಿದೆ. ವರದಿಯನ್ನು ಒಪ್ಪಿಸುವುದು. ಎಂ ನಾಗರಾಜ್, ಹಕ್ಕುಬದ್ಧತೆ ಸಮಿತಿ. ಓಕೆ. ಬಜೆಟ್ ಮೇಲೆ ಚರ್ಚೆ. ಓಕೆ. ಇವತ್ತಿನ ಶೂನ್ಯ ವೇಳೆಯಲ್ಲಿ 18 ಅರ್ಜಿಗೆ ಬಂದಿದೆ. ಅದನ್ನು ಎಲ್ಲವನ್ನು ಲೇ ಮಾಡಿದೆ. ಹಾಗಾಗಿ ಅದನ್ನು ಸಂಪೂರ್ಣವಾಗಿ ಅದರ ಉತ್ತರಗಳನ್ನ ತಮಗೆ ಕಳಿಸ್ಕೊಡ್ಲಾಗುತ್ತೆ. ಯಾ 155ನೇ ಅಧಿವೇಶನದ ಸಭೆಯ ಮುಂದಿಡಲಾದ ಕಾಗದ ಪತ್ರಗಳ ಪಟ್ಟಿ. ಅವ್ರು ಹೇಳ್ಬೇಕಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಒಂದು ಸೆಕೆಂಡ್. ಬುಧವಾರ 19 ಮಾರ್ಚ್ 25 ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಎಚ್ ಕೆ ಪಾಟೀಲ್ ಒಂದೇ ಸಾಕ. ಓಕೆ, ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ಎಚ್ ಕೆ ಪಾಟೀಲ್. ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಶಾಸನ ರಚನಾ ಮತ್ತು ಪ್ರವಾಸೋದ್ಯಮ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ರಾಮಲಿಂಗ ರೆಡ್ಡಿ. ಕೆ ಜೆ ಜಾರ್ಜ್. ಮಾನ್ಯ ಇಂಧನ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ಪ್ರಿಯಾಂಕಾ ಖರ್ಗೆ. ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮತ್ತು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಶರಣಬಸಪ್ಪ ದರ್ಶನಾಪುರ. ಮಾನ್ಯ ಸಣ್ಣ ಕೈಗಾರಿಕೆ ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ಈಶ್ವರ್ ಖಂಡ್ರೆ. ಮಾನ್ಯ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ಎಸ್ ಎಸ್ ಮಲ್ಲಿಕಾರ್ಜುನ್. ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ತಂಗಡಗಿ ಶಿವರಾಜ್ ಸಂಗಪ್ಪ. ಮಾನ್ಯ ಹಿಂದುಳಿದ ವರ್ಗಗಳ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ಶ್ರೀ ಡಿ ಸುಧಾಕರ್. ಮಾನ್ಯ ಯೋಜನಾ ಮತ್ತು ಸಾಂಘಿಕ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ಶ್ರೀ ಸುರೇಶ್ BS. ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ಡಾಕ್ಟರ್ MC ಸುಧಾಕರ್. ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಹೆಸರು ಮುಂದಿರುವ ಕಾಗದ ಪತ್ರಗಳನ್ನು ಮಂಡಿಸಿದ್ದೇನೆ. ಸದನ ಸಮಿತಿ ಕಾಲಾವಕಾಶ ವಿಸ್ತರಣೆ ಇದನ್ನು ಅವರು ಓದ್ತಾರೆ ಸರ್. ಓಕೆ. ಸದನ ಸಮಿತಿ ಕಾಲಾವಕಾಶವನ್ನು ವಿಸ್ತರಿಸಲು ಪ್ರಸ್ತಾಪ. ಸಂಕನೂರ್. ಸಭಾಪತಿಗಳೇ, ರಾಜ್ಯದಲ್ಲಿ 2020-21ನೇ ಸಾಲಿನಲ್ಲಿ ಹೊಸದಾಗಿ ನರ್ಸಿಂಗ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜುಗಳಿಗೆ ಮೂಲ ಸೌಕರ್ಯಗಳಿಲ್ಲದಿದ್ದರೂ ಅನುಮತಿ ನೀಡಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅವರು ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿರುವ ವಿಷಯವನ್ನು ಪರಿಶೀಲಿಸಿ ವರದಿ ಸಲ್ಲಿಸಲು ರಚಿಸಲಾಗಿರುವ ವಿಶೇಷ ಜಂಟಿ ಸದನ ಸಮಿತಿ ಸದಸ್ಯನಾದ ನಾನು, ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸಲು ದಿನಾಂಕ 14/1/25ರಿಂದ 13/7/25ರವರೆಗೆ 6 ತಿಂಗಳ ಕಾಲಾವಕಾಶವನ್ನು ಸದನದ ಸಹಮತಿಯನ್ನು ಕಾಯ್ದಿರಿಸಿ ವಿಸ್ತರಿಸಲಾಗಿರುವ ಪ್ರಸ್ತಾವನೆಯನ್ನು ಸದನದ ಸಹಮತಿ ಕೋರಿ ಮಂಡಿಸಲು ಅನುಮತಿ ಕೋರುತ್ತೇನೆ. ಮಾನ್ಯ ಶಾಸಕರು ಮಂಡಿಸಿರುವಂಥ ಪ್ರಸ್ತಾವಕ್ಕೆ ಸದನ ಸಹಮತಿ ಇದೆ ಎಂದು ಭಾವಿಸುತ್ತೇನೆ. 25-26ನೇ ಸಾಲಿನ ಆಯವ್ಯಯ ಅಂದಾಜುಗಳ ಮೇಲಿನ ಚರ್ಚೆ. ಭೋಜೇಗೌಡ. ಒಂದು ನಿಮಿಷ ಭೋಜೇಗೌಡ್ರೆ, 1 ಸೆಕೆಂಡ್ ಹೇಳಿ. ನಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಗಮನ ಸೆಳೆಯುವಂತ ಒಂದು ಪ್ರಶ್ನೆ ಹಾಕಿದ್ದೆ. ಸೋಮವಾರ ಅತ್ಯಂತ ವಿವರವಾದಂತಹ ರೀತಿಯಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಇದರಲ್ಲಿ ತುಂಬಾ ಡೀಟೈಲಿಂಗ್ ಇತ್ತು. ವಿಜಯ ಕರ್ನಾಟಕ ಪತ್ರಿಕೆಯ ರಿಸರ್ಚ್ ಇತ್ತು. ನಾನು ಸರ್ಕಾರದ ಗಮನವನ್ನ ಸೆಳೆದಿದ್ದೆ, ಆದ್ರೆ ಇಲ್ಲಿ ತನಕ ಉತ್ತರ ಬಂದಿಲ್ಲ. ಮಾನ್ಯ ಸಭಾಪತಿಗಳೇ, ಅದನ್ನೊಂದು ಉತ್ತರ ಕೊಡಿಸುವಂತ ಕೆಲಸ ಮಾಡಿ. ಆಯ್ತು. ಭೋಜೇಗೌಡರು. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ. ಆಯವ್ಯಯ ಸ್ವಾಮಿ ಮಾತಾಡಿ. ಇವ್ರಿಗೊಂಚೂರು ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡಿ. ಇವ್ರಿಗೊಂಚೂರು ಡಿಸ್ಕಷನ್ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡಿ. ಅದು ನೀವು ಫಸ್ಟ್ ಕಲ್ತ್ಕೊಂಡ್ರೆ ಅವರೆಲ್ಲರೂ ಕಲಿತಾರೆ. ಮಾತಾಡಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಮಾತಾಡಿ. ಎಸ್. ಸಭಾಪತಿಗಳು ಅಲ್ಲಿಂದ ರೂಲಿಂಗ್ ಕೊಟ್ಟರೆ ಏನ್ ಮಾಡೋದು? ಅವ್ರ ಹತ್ರ 250 ಜೊತೆ ಇದೆ ಕೋಟು ಪ್ಯಾಂಟ್.
ಮಾತಾಡ್ತೀನಿ.